1 ಜುಲೈಯಿಂದ ನಮ್ಮ ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಬಂದಿದೆ. ಸೊ ನಾವು VBG ರಾಮ್ಜಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾಯಿದ್ದೀವಿ. ಜನರು ಗೋಳಿ ಹೋಗಬಾರ್ದಂತ ನಾವು ಹೆಚ್ಚಿನ ಹೊತ್ತು ಈ VBG ರಾಮ್ಜಲ್ಲಿ ಜನರಿಗೆ ಕೆಲಸ ಮಾಡಲಿ. ಯಾಕಂದರೆ ಪ್ರತಿದಿನ 382 ಕೂಲಿನೂ ಇದೆ ಮತ್ತು 1 ವರ್ಷದಲ್ಲಿ 125 ದಿನ ಜನರು ಕೆಲಸ ಮಾಡ್ಬೋದು. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ, ತಾಲೂಕ್ ಪಂಚಾಯತ್ ಬಸವ ಕಲ್ಯಾಣಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ. ಈಗಾಗಲೇ ಹುಮ್ನಾಬಾದ್ ಪಂಚಾಯತಲ್ಲಿ ಕೂಡ ರಿವ್ಯೂ ಮಾಡಿ ಬಂದಿದ್ದೀನಿ. ನಮ್ಮೆಲ್ಲ PDOಗಳು, ತಾಲೂಕ್ ಪಂಚಾಯತು ಸಿಬ್ಬಂದಿಗಳು, EO ಅವರು, AD ಅವರು ಮತ್ತು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು ಕೂಡ ಇದ್ದಾರೆ. ಸೊ ನಾನು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ, ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಈ VBG ರಾಮ್ಜಿಯಲ್ಲಿ ಕೆಲಸ ಕೊಡಬೇಕು ಮತ್ತು ಅವರಿಗೆ ಟಾರ್ಗೆಟ್ ಕೂಡ ಕೊಟ್ಟಿದ್ದೀನಿ ಮತ್ತು ವಿದಿನ್ ಟೈಮ್ ಅವ್ರದ್ದು ವೇಜಸ್ ಕೂಡ ಪೇ ಮಾಡಬೇಕಂತ ಸೂಚನೆಗಳು ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ಸಾಕಷ್ಟು ಹೊಸ ಕೆಲಸಗಳು ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಇವರಿಗೆ ವಿವರವಾಗಿ ಹೇಳಿದ್ದೀವಿ. ಇಂಡಿವಿಜುವಲ್ ವರ್ಕ್ ಇದ್ದರೆ ಅದರಲ್ಲಿ ಸೋಪ್ ಫೀಡ್ಗಳಿದೆ, ಕ್ಯಾಟಲ್ ಶೆಡ್ ಇದೆ, ಕುರಿ ಶೆಡ್ ಇದೆ ಮತ್ತು ಓಪನ್ ವೆಲ್ ಇದೆ, ತೆರೆದ ಬಾವಿ, ರೈತರ ಹೊಲದಲ್ಲಿ ತೆರೆದ ಬಾವಿ ಕೂಡ ಮಾಡ್ಬೋದು, ಫೀಲ್ಡ್ ಬಂಡ್ ಮಾಡ್ಬೋದು ಮತ್ತು ಊರಲ್ಲಿ ರೈನ್ ವಾಟರ್ ರಿಚಾರ್ಜ್ ಮಾಡ್ಬೋದು. ಬೋರ್ವೆಲ್ ಬತ್ತೋಗಿದ್ರೆ, ಪ್ರೈವೇಟ್ ಬೋರ್ವೆಲ್ ಕೂಡ ಬತ್ತೋಗಿದ್ರೆ ಅದಕ್ಕೆ ರಿಚಾರ್ಜ್ ಫಿಟ್ ಮಾಡ್ಬೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸ ಮಾಡ್ಬೋದು. ಸೊ ಸಾಕಷ್ಟು ಕೆಲಸಗಳಿದೆ. ಹಾರ್ಟಿಕಲ್ಚರ್ ಇದ್ದರೆ ಅವ್ರ ಹೊಲದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಹಾಕ್ಬೋದು, ಸ್ಪ್ರಿಂಕ್ಲರ್ ಸಿಸ್ಟಮ್ ಕಟ್ಬೋದು. ಸೊ ಭಾಳಷ್ಟು ಕೆಲಸಗಳು ಆ್ಯಡ್ ಮಾಡಿದ್ದಾರೆ. ಮತ್ತು ಜೊತೆಗೆ ಕಮ್ಯುನಿಟಿ ವರ್ಕ್ಸ್ರೇ ಆಲ್ರೆಡಿ ಇದ್ದಾವೆ, ಸ್ಕೂಲ್ ವರ್ಕ್ಸ್ ಇದ್ದಾವೆ. ಸ್ಕೂಲಲ್ಲಿ ಕ್ಲಾಸ್ ರೂಮು, ಕ್ರೀಡಾಂಗಣ ಮತ್ತು ಅದರದ್ದು ರಿಪೇರ್ ಕೂಡ ಮಾಡ್ಬೋದು. ಅಂಗನವಾಡಿ ಟಾಯ್ಲೆಟು, ಸ್ಕೂಲ್ ಟಾಯ್ಲೆಟು ಅದರದ್ದು ರಿಪೇರ್ ಮಾಡ್ಬೋದು. ಮತ್ತು ಕಮ್ಯುನಿಟಿ ಓಪನ್ ವೆಲ್ ಮಾಡ್ಬೋದು. ಸೊ ಇತ್ಯಾದಿ SHG ಶೆಡ್ ಮಾಡ್ಬೋದು. ಗ್ರಾಮ ಪಂಚಾಯತ್ ಕಟ್ಟಡ ಶಿಥಿಲ ಆದರೆ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಅವ್ರು ಕಟ್ಬೋದು. ಜೊತೆಗೆ ಪಾರ್ಕಿಂಗ್ ಶೆಡ್ ಮಾಡ್ಬೋದು, ಬಸ್ ಸ್ಟಾಪ್ ಕೂಡ ಮಾಡ್ಬೋದು. ಸೊ ಇವೆಲ್ಲ ಕೆಲಸ ಅವ್ರು ತಗೋಬೋದು ಅಂತ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅಳವಡಿಸೋಕ್ಕೆ ನಾವು ಅವರಿಗೆ ಇವತ್ತು ಸೂಚನೆಗಳು ಕೊಟ್ಟಿದ್ವಿ. ಜೊತೆಗೆ ಹೆಚ್ಚಿನ ಜನರಿಗೆ ಇದು ಒಂದು VBG ರಾಮ್ಜಿಯಲ್ಲಿ ಕೆಲಸ ಕೊಡಿ ಮತ್ತು ಜನರ ಗೋಳಿ ಹೋಗೋದು ತಪ್ಪಬೇಕಂತ ನಾವು ಅವ್ರಿಗೆ ಹೇಳಿದ್ದೀವಿ. ಸರ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರ್ತಾ ಇಲ್ಲ ಅಂತ ಆರೋಪ ಕೇಳ್ಬರ್ತಾರೆ ಸರ್. ಅವ್ರು ಯಾವ ರೀತಿ ತಾವು ಇದು ಮಾಡ್ತೀವಿ? ನಮ್ಮ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಇಲ್ಲಿ 30 ಗ್ರಾಮ ಪಂಚಾಯತ್ ಇದೆ ಮತ್ತು ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲ ಜಾಗದಲ್ಲಿ ಫಿಲ್ ಆಗಿದೆ. ಇಲ್ಲೇನು ಕೊರತೆ ಇಲ್ಲ ಮತ್ತು ಅವರು ಎಲ್ಲ ಕೇಂದ್ರ ಸ್ಥಾನದಲ್ಲಿ ಇರಬೇಕಂತ ಹೇಳಿದ್ದೀವಿ. ನಮ್ಮದು ಇನ್ನೂ ಒಂದು ಒತ್ತೇನಂದರೆ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು ಕೂಡ ಪ್ರತಿದಿನ ಪಂಚಾಯತಿಗೆ ಹೋಗ್ಬೇಕಂತ ಹೇಳಿದ್ವಿ. ನಮಗೆ ದೂರ ಬರ್ತಾ ಇದೆ, ಆಡಳಿತಾಧಿಕಾರಿ ಸದ್ಯ ಬಾಡಿ ಇಲ್ಲ. ಸೊ ಆಡಳಿತಾಧಿಕಾರಿ ಭಾಳ ಜಾಗದಲ್ಲಿದ್ದಾರೆ. ಸೊ ಅವರು ಕೂಡ ಪ್ರತಿದಿನ ಪಂಚಾಯತಿಗೆ ಹೋಗಬೇಕು. ನೋಟಿಸ್ ಬೋರ್ಡಲ್ಲಿ ಅವ್ರು ತಾಲೂಕಾಧಿಕಾರಿಗಳಿದ್ದಾರೆ, ಬೇರೆ ಕೆಲಸಗಳು ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ನೋಟಿಸ್ ಬೋರ್ಡಲ್ಲಿ ಕೂಡ ಹಾಕಬೇಕು, ನೀವು ಯಾವಾಗ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಡ್ತೀರಾ, ಸೊ ದಟ್ ಪಬ್ಲಿಕ್ಗೆ ಕೂಡ ಗೊತ್ತಿರಬೇಕು. ಮತ್ತು ನೀವು ಅವರಿಗೆ ಮನವಿ ಕೊಡಲಿ, ಅವ್ರದ್ದು ಏನು ಗ್ರೀವನ್ಸ್ ಇರಲಿ ಅವ್ರು ಕೂಡ ಹೇಳ್ಕೊಬೋದು. ಇವತ್ತು ಅವರು ಕೂಡ ಬಂದಿದ್ದಾರೆ. ನಮ್ಮಲ್ಲಿ ಸರಿಸುಮಾರು 17 ಈ 30 ಪಂಚಾಯತಿಯಲ್ಲಿ 17 ಅಭಿವೃದ್ಧಿ ಆಡಳಿತಾಧಿಕಾರಿಗೆ ಕೊಟ್ಟಿದ್ದೀವಿ. ಸೊ ಅವರು ಕೂಡ ಇದ್ದಾರೆ, PDOಗಳು ಕೂಡ ಇದ್ದಾರೆ. ಎಲ್ಲರ ಕೇಂದ್ರ ಸ್ಥಾನದಲ್ಲಿ ಇರಬೇಕಂತ ಹೇಳಿದ್ದೀವಿ. ಅವರು ಎಲ್ಲ ನಾವು ಮಾನಿಟರ್ ಕೂಡ ಮಾಡ್ತಾಯಿದ್ದೀವಿ. ನಮ್ಮ EO ADಗಳು ಇದ್ದಾರೆ ಎಲ್ಲ ಅವ್ರಿಗೆ. ಸರ್, ಅದಾದಮೇಲೆ ಇಲ್ಲಿ ಸಾರ್ವಜನಿಕಗೋಸ್ಕರ ಸರ್ ಎಲ್ಲೇ ಶೌಚಾಲಯ ಇಲ್ಲ. ಸಾರ್ವಜನಿಕರು ಈ ಕಡೆ ಶೌಚ ಮಾಡ್ತಾರೆ ಸರ್. ಅದಾದಮೇಲೆ ಅಲ್ಲಿ TP ಹಿಂಗಡೆನೇ ಮಾಡ್ತಾರೆ ಸರ್. ಸೊ ಆ ಸಾರ್ವಜನಿಕದು ಏನೂ ಇಲ್ಲ ಸರ್, ಇಲ್ಲಿ ಶೌಚಾಲಯನೇ ಅಂತಿಲ್ಲ. ಶೌಚಾಲಯ ಈ ಆ್ಯಕ್ಷನ್ ಪ್ಲಾನಲ್ಲಿ ಇಲ್ಲಿ ಶೌಚಾಲಯ ಇಲ್ಲ ಇವಾಗ ಅದು ಸರ್ ಇದೆ ಸರ್, ಮೇಂಟೆನೆನ್ಸ್ ಇಲ್ಲ ಸರ್. ರಿಪೇರಿ ಮಾಡಿಸಿದ್ರೆ ಹೊಸ ನಿಮಗೆ ಅಂಟೈಡ್ ಫಂಡ್ ಬರುತ್ತೆ, ನಮ್ಮ TPಗೆ ಬರುತ್ತೆ, PREನೂ ಬರುತ್ತೆ. ಅವರು ಇಲ್ಲಿ ಹೊಸ ಟಾಯ್ಲೆಟ್ ಅಥವಾ ಹೊಸ ರಿಪೇರಿ ಎರಡರಲ್ಲಿ ಒಂದು ಕೆಲಸ ಈ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಮಾಡಬೇಕು ಸರ್. ಅದಾದಮೇಲೆ ಇದೇನು ತಾಲೂಕಾ ಪಂಚಾಯತ್ ಏನಿದು ಬೋರ್ಡ್ ಹಾಕಿಲ್ಲ ಸರ್, ಅಲ್ಲಿ ಹತ್ರ ಏನೋ ಸಾರ್ವಜನಿಕರು ಬ್ಯಾನರ್ ಅದನ್ನು ಹಚ್ತಾರೆ ಸರ್. ಏನು ಇದ್ದಾರೆ ಅದು ಬ್ಯಾನರ್ ಹಚ್ಬೋದೇನು ಸರ್ ಇಲಾಖೆ ಎದುರುಗಡೆ? ಆಫೀಸ್ ಕಚೇರಿ ಒಳಗಡೆ ಹಾಕಕ್ಕಾಗಲ್ಲ, ಅಲ್ಲಿ ಗೇಟಿಗೆ ಹಚ್ತಾರೆ ಸರ್. ನಾವು ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಯಾವುದು ಹಚ್ಚಕ್ಕೆ ಕೊಡೋದು ಬೇರೆ ಪಬ್ಲಿಕ್ ಜಾಗದಲ್ಲಿದ್ದರೆ CMCಗೆ ಹೇಳ್ತೀವಿ. ಸರ್, ವಿಶೇಷವಾಗಿ ಇವತ್ತು ಬಸವ ಕಲ್ಯಾಣ ವಿಸಿಟ್ ಆಗಿದೆ. ಬಸವ ಕಲ್ಯಾಣ ಜನರಿಗೆ ಏನು ಹೇಳಿಸ್ಬೋದು? ನಮ್ಮ ಬಸವ ಕಲ್ಯಾಣ ಜನರಿಗೆ ನಮ್ದೇನು ಮನವಿ ಅಂದರೆ, ಗ್ರಾಮೀಣ ಭಾಗದಲ್ಲಿ ಈ VBG ರಾಮ್ಜಿ ಏನು ಯೋಜನೆ ಚಾಲನೆಯಲ್ಲಿ ಬಂದಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ RDPR ಮಿನಿಸ್ಟರ್ ಕೂಡ ಆಗಿದ್ದಾರೆ. ಅವರು ಕೂಡ ನಮಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. VBG ರಾಮ್ಜಿಯಲ್ಲಿ ಹೆಚ್ಚಿನ ಜನರಿಗೆ ಇದು ಒಂದು ಕೆಲಸ ಕೊಡಿ, ಜನರ ಗೋಳಿ ಹೋಗಬಾರ್ದು, ಇಲ್ಲೇ ಕೆಲಸ ಪಡಿಬೇಕು, ಸ್ವಂತ ಊರಲ್ಲೇ ಕೆಲಸ ಮಾಡಬೇಕು. ಸೊ ಅವ್ರಿಗೆ ಹೆಚ್ಚಿನ ಮನವಿ ಇದೆ. ನಾವು ಜಾಬ್ ಕಾರ್ಡ್ ಕೊಡೋಕ್ಕೆ ರೆಡಿ ಇದ್ದೀವಿ. ಹೊಸ ಜಾಬ್ ಕಾರ್ಡ್ ತೊಗೊಳ್ಳಿ,
ಜಾಬ್ ಕಾರ್ಡ್ ಇದ್ದರೆ ಕೆಲಸಕ್ಕೆ ಬೇಡಿಕೆ ಇಟ್ಕೊಳ್ಳಿ. ನಮ್ಮ ಪಿ ಡಿ ಒಗಳಿಗೆ ಮತ್ತು ಗ್ರಾಮ ಕಾಯಕ ಮಿತ್ರ ಅವ್ರಿಗೆ ಮನೆ ಮನೆ ಹೋಗಿ ಜನರಿಂದ ಬೇಡಿಕೆ ತೊಗೊಳ್ಳಿ, ಜಾಬ್ ಕಾರ್ಡ್ ಕೊಡಿ, ಮನೆ ಮನೆ ಹೋಗಿ ಈ ಸ್ವತ್ತು ಕೂಡ ಅವರಿಗೆ ಕೊಡಿ ಅಂತ ನಾವು ಎಲ್ಲ ಸೂಚನೆಗಳು ಕೊಟ್ಟಿದ್ದೀವಿ. ಜನರಿಗೆ ಮನವಿ ಏನಂದರೆ ವಿ ಬಿ ಜಿ ರಾಮ್ಜಿಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.